ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆದ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ರೆಸಿಪಿಯನ್ನ ನಾನು ಇದೇ ಮೊದಲ ಬಾರಿಗೆ ಮಾಡಿದ್ದೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಯಾವ ರೀತಿಯಾಗಿ ಮಾಡೋದು, ಯಾವ ರೆಸಿಪಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಹಲಸಿನ ಬೀಜವನ್ನ ತಗೊಂಡಿದ್ದೇನೆ. ಇದರ ಮೇಲ್ಭಾಗದ ಬಿಳಿಯ ಸಿಪ್ಪೆ ಏನಿರ್ತದೆ ಇದನ್ನ ತೆಗೆದಾಕ್ಬೇಕು. ತೆಗೆಯುವಾಗ ಅದರಲ್ಲಿ ಒಂದು ಗಂಟು ರೀತಿ ಇರ್ತದೆ, ಅದನ್ನ ತೆಗೆದ್ರೆ ನಮಗೆ ಮೇಲ್ಗಡೆಯ ಸಿಪ್ಪೆಯನ್ನ ಬಿಡಿಸ್ಲಿಕ್ಕೆ ಸುಲಭವಾಗಿ ಬರ್ತದೆ. ಹಲಸಿನ ಹಣ್ಣು ಬಿಡಿಸಿ ತುಂಬಾ ದಿವಸ ಆಗಿದೆ, ಸಿಪ್ಪೆ ಎಲ್ಲ ಒಣಗಿರ್ತದೆ, ತುಂಬಾ ಸುಲಭವಾಗಿ ಬರ್ತದೆ. ಹಸಿಯಾಗಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಎಲ್ಲ ಹಲಸಿನ ಬೀಜದಿಂದ ಸಿಪ್ಪೆಯನ್ನ ತೆಗೆದ ನಂತರ ತೆಳ್ಳಗೆ ಇದನ್ನ ಕಟ್ ಮಾಡ್ಕೊಳ್ತೇನೆ. ಈ ರೀತಿ ತೆಳ್ಳಗೆ ಕಟ್ ಮಾಡೋದ್ರಿಂದ ನಂತರ ಇದನ್ನ ಹುರಿಲಿಕ್ಕಿದೆ, ಆಗ ಒಳಗಡೆ ತನಕ ಹುರಿಲಿಕ್ಕೆ ಸುಲಭ ಆಗ್ತದೆ. ಚೆನ್ನಾಗಿ ಹುರಿದು ಪುಡಿಯನ್ನ ಮಾಡಬೇಕು. ಹಾಗಾಗಿ ತೆಳ್ಳಗೆ ಕಟ್ ಮಾಡಿಕೊಂಡು ಒಂದು ಪ್ಯಾನ್ ಅಲ್ಲಿ ಹಾಕಿ ಇದನ್ನ ಚಿಕ್ಕ ಉರಿಯಲ್ಲಿ ಇದನ್ನ ಹುರ್ಕೊಳ್ತೇನೆ. ಹಲಸಿನ ಬೀಜದಿಂದ ಹಲವಾರು ರೆಸಿಪಿಗಳನ್ನ ನಾವು ಮಾಡ್ತೇವೆ. ಇದೊಂದು ಹೊಸ ರೆಸಿಪಿ ನನಗೆ, ನಾನು ಇದುವರೆಗೂ ಟ್ರೈ ಮಾಡಿರ್ಲಿಲ್ಲ. ಇದೇ ಮೊದಲ ಬಾರಿಗೆ ನೋಡುವ ಅಂತ ಮಾಡಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಹಾಗಾಗಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡುವ ಅಂತ ಶೇರ್ ಮಾಡ್ತಾ ಇದ್ದೇನೆ. ಇದಕ್ಕೆ ಕಾಫಿ ಅಂತ ಹೇಳ್ತಾರೆ, ಜಾಫಿ ಅಂತ ಹೇಳ್ತಾರೆ. ಆದ್ರೆ ಇದು ಕಾಫಿ ಅಂತ ಹೇಳೋದಕ್ಕಿಂತ ಹಾರ್ಲಿಕ್ಸ್ ರೀತಿಯಾಗಿ ಇರ್ತದೆ ಅಂತಾನೆ ಹೇಳ್ಬೋದು. ಸಣ್ಣ ಉರಿಯಲ್ಲಿ ಇದನ್ನ ಚೆನ್ನಾಗಿ ಗರಿ ಗರಿ ಆಗೋ ತನಕ ಹುರಿದ್ಕೊಂಡಿದ್ದೇನೆ. ಎಲ್ಲ ಗರಿ ಆದ ನಂತರ ಉರಿಯನ್ನ ಆಫ್ ಮಾಡಿ ಅದೇ ಬಿಸಿಯಲ್ಲಿ ಇನ್ನು ಗರಿ ಆಗ್ಲಿಕ್ಕೆ ಬಿಡ್ತೇನೆ. ತಣ್ಣಗಾದ ನಂತರ ಈ ರೀತಿ ಗರಿ ಗರಿಯಾಗಿ ಆಗಿದೆ. ಇದು ಎಲ್ಲವನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿಯನ್ನ ಮಾಡ್ಕೊಳ್ತೇನೆ. ಇಷ್ಟು ಗರಿ ಆಗ್ಬೇಕು, ಗರಿ ಆಗಿಲ್ಲ ಅಂದ್ರೆ ಅದು ಪುಡಿಯನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹಸಿಯಾಗಿದ್ದಾಗ ಪೌಡರ್ ಆಗೋದಿಲ್ಲ, ಗರಿ ಆದ್ರೆ ಮಾತ್ರ ಪುಡಿ ಆಗ್ತದೆ. ಇಷ್ಟು ಪುಡಿಯನ್ನ ಮಾಡ್ಕೊಂಡಿದ್ದೇನೆ. ಇದು ಇನ್ನೂ ಕೂಡ ಸ್ವಲ್ಪ ಹುರಿಬೇಕು. ಹಾಗಾಗಿ ಸ್ವಲ್ಪ ಪುಡಿ ಆದ ನಂತರ ಮತ್ತೆ ಪುನಃ ಒಂದು ಪ್ಯಾನ್ ಅಲ್ಲಿ ಹಾಕಿ ಮತ್ತೆ ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೊಂಡಿದ್ದೇನೆ. ಮತ್ತೆ ಒಂದು 2-3 ನಿಮಿಷ ಸಣ್ಣ ಉರಿಯಲ್ಲಿ ಹುರಿದಿದ್ದೇನೆ. ಇದೆಲ್ಲ ಗರಿ ಗರಿ ಆಗಿದೆ. ಸ್ವಲ್ಪ ಕಾಫಿ ಪುಡಿಯ ಕಲರ್ ಕೂಡ ಬರ್ತದೆ ಚೆನ್ನಾಗಿ ಹುರಿದಾಗ. ಹಾಗೆ ನಮ್ಗೆ ನುಣ್ಣಗೆ ಪುಡಿ ಆಗ್ಬೇಕು ಅಂದ್ರೆ ಅದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪುಡಿಯನ್ನ ಮಾಡ್ಕೊಂಡಿದ್ದೇನೆ. ಈಗ ಇದನ್ನ ಯಾವ ರೀತಿ ಉಪಯೋಗಿಸಿದಂತ ನೋಡೋಣ ಬನ್ನಿ. ಮೊದಲಿಗೆ 1 ಲೋಟ ಆಗುವಷ್ಟು ಹಾಲನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಹಾಲು ಬಿಸಿ ಆದ ನಂತರ ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನ ಹಾಕಿದ್ದೇನೆ. ನಿಮ್ಮ ಸಿಹಿಗೆ ಅನುಗುಣವಾಗಿ ಸಕ್ಕರೆಯನ್ನ ಹಾಕೊಳ್ಳಿ. ನಂತರ ಒಂದು 3/4 ಚಮಚ ಆಗುವಷ್ಟು ಮಾಡಿರುವ ಹಲಸಿನ ಬೀಜದ ಪುಡಿಯನ್ನ ಹಾಕೊಂಡಿದ್ದೇನೆ. ಚೆನ್ನಾಗಿ ಗಂಟಿಲ್ಲದ ಹಾಗೆ ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರ್ಸ್ಬೇಕು. ತುಂಬಾ ಹೊತ್ತು ಕುದಿ ಬಂದ್ರೆ ಅದು ದಪ್ಪ ಆಗ್ತಾ ಹೋಗ್ತದೆ. ಹಲಸಿನ ಬೀಜದ ಗುಣವೇ ಹಾಗೆ, ಕುದೀತಾ ಬಂದ ಹಾಗೆ ಗಟ್ಟಿ ಆಗ್ತಾ ಹೋಗ್ತದೆ. ನಿಮಗೆ ಜಾಸ್ತಿ ಗಟ್ಟಿ ಬೇಡ ಅಂದ್ರೆ ಒಂದು ಕುದಿಯನ್ನ ಬರೆಸಿ ಉರಿಯನ್ನ ಆಫ್ ಮಾಡಿ ಸೋಸಿ ಕಾಫಿಯನ್ನ ಸರ್ವ್ ಮಾಡಿ. ಹಲಸಿನ ಬೀಜದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಇರ್ತದೆ ಅಂತ ಹೇಳ್ತಾರೆ. ಹೊರಗಡೆಯಿಂದ ಎಲ್ಲ ದುಡ್ಡು ಕೊಟ್ಟು ಪ್ರೋಟೀನ್ ಪೌಡರ್ನೆಲ್ಲ ತಂದು ಕುಡಿಯುವ ಬದಲಾಗಿ ಈ ರೀತಿಯಾಗಿ ಮನೆಯಲ್ಲೇ ಸಿಗುವಂತಹ ಹಲಸಿನ ಬೀಜವನ್ನ ಬಳಸಿಕೊಂಡು ಆರೋಗ್ಯಕರವಾದ ಪ್ರೋಟೀನ್ ಪೌಡರ್ನ ಮಾಡಿ ಖಂಡಿತ ಸೇವಿಸಬಹುದು. ಖರ್ಚು ಉಳಿಯುತ್ತದೆ, ಆರೋಗ್ಯಕ್ಕೂ ಒಳ್ಳೆಯದು, ತುಂಬಾನೇ ರುಚಿಕರವಾಗಿ ಕೂಡ ಇರ್ತದೆ. ಇದನ್ನ ಕಾಫಿ ಅಂತ ಹೇಳುವ ಬದಲು ಹಾರ್ಲಿಕ್ಸ್ ರೀತಿಯಲ್ಲಿ ಇರ್ತದೆ. ಹಲಸಿನ ಬೀಜದೇ ಒಂದು ರೀತಿಯ ಪರಿಮಳ ಕೂಡ ಇರ್ತದೆ ಅಂತಾನೆ ಹೇಳ್ಬೋದು. ಖಂಡಿತ ಈ ಸೀಸನ್ ಅಲ್ಲಿ ಹಲಸಿನ ಬೀಜ ಮನೆಯಲ್ಲಿ ಇದ್ದಾಗ ಟ್ರೈ ಮಾಡೋದನ್ನ ಮರಿಬೇಡಿ. ಟ್ರೈ ಮಾಡಿದ ನಂತರ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸುವುದನ್ನು ಕೂಡ ಮರಿಬೇಡಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.